ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧ ಯಶಿರತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ನವಮಿ ತಿಥಿ ಇದೆ, ಚಿತ್ತ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ, ನವಮಿ ತಿಥಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಆಷಾಢ ಮಾಸವಾದರೂ ಕೂಡ ಈ ದುರ್ಗಾ ಆರಾಧನೆಗೆ, ದುರ್ಗಾ ಸಪ್ತಶತಿ ಪಾರಾಯಣ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ಏನಾದರೂ ಮಾಡಿ ನೀವು, ಅಂತೂ ಅಮ್ಮನವರ ಪ್ರಾರ್ಥನೆಗೆ, ಅದರಲ್ಲೂ ಲಲಿತಾರಾಧನೆ, ಸಪ್ತಮಿ ನವಮಿ ಇರೋ ಕಾರಣದಿಂದಾಗಿ ಲಲಿತಾರಾಧನೆ ತುಂಬ, ಪಂಚಮಿ ನವಮಿ ಈ ಸಂದರ್ಭಗಳಲ್ಲಿ ಅಲ್ಲಿ ವಸ್ತುತಃ ನೀವು ಯಾವುದೇ ತಿಥಿ ಇರಲಿ, ಬೇರೆ ವಿಚಾರ. ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಒಂದು ಮಂತ್ರ, ಎರಡನೇದು ಯಾವ ಋಷಿ, ಮೂರನೇದು ಯಾವ ಛಂದಸ್ಸು ಮತ್ತು ಯಾವ ದೇವತಾ ಅನುಷ್ಠಾನ. ಈ 4 ಅಂಶಗಳು ಅತ್ಯಂತ ಪ್ರಧಾನ ಅಂತ ಹೇಳುತ್ತೆ. ಉದಾಹರಣೆಗೆ ನಾವು ಲಲಿತಾ ಸಹಸ್ರನಾಮ ಅಂತ ಇಟ್ಕೊಂಡ್ರೆ, ಲಲಿತಾ ಸಹಸ್ರನಾಮ ಸ್ತೋತ್ರ ಅದು ವಸ್ತುತಃ ಅಲ್ವಾ, ಸ್ತೋತ್ರ ಮಹಾಮಂತ್ರಸ್ಯ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರ, ಅದೇ ಮಂತ್ರವಾಗಿದೆ. ಲಲಿತಾ ಸಹಸ್ರನಾಮ ಅನ್ನೋದೇ ಮಂತ್ರ. ಮತ್ತು ಇದನ್ನು ಕಂಡಂಥ ಋಷಿ ಅವರ ಸ್ಮರಣೆ ಮಾಡ್ಕೋಬೇಕು. ವಶಿನ್ಯಾದಿ ವಾಗ್ದೇವತಾ ಋಷಯ ಅಂತಿದೆ ಅಲ್ಲಿ. ಇದರ ಸ್ಮರಣೆ, ಅದು ಇಂಥ ದೇವತೆ, ಇಂಥ ಮಂತ್ರ, ಇಂಥ ಛಂದಸ್, ಯಾವ ಅನುಷ್ಠುಪ್ ಛಂದ, ಶ್ರೀ ಲಲಿತಾ ಪರಮೇಶ್ವರಿ ದೇವತಾ, ಹೀಗೆ ಆ ಮಂತ್ರದಲ್ಲಿ ಕಂಡಂಥ ಋಷಿ ಯಾವ ಛಂದಸ್ಸಿನಲ್ಲಿದೆ, ಯಾವ ದೇವತೆಯನ್ನು ಹೇಳ್ತಾ ಇದೆ, ಯಾವ ಮಂತ್ರವಾಗಿದೆ, ಇದನ್ನು ತಿಳ್ಕೊಂಡು ಮಾಡಬೇಕು ಅಂತಿದೆ. ಇದನ್ನು ಉಪದೇಶದಲ್ಲಿ ಬಂದರೆ ತುಂಬ ಒಳ್ಳೆಯದು. ಈಗ ಲಲಿತಾ ಸಹಸ್ರನಾಮ ಹೇಳ್ಕೊಡೋರು, ಸಪ್ತಶತಿ ಹೇಳ್ಕೊಡೋರು ಎಲ್ಲ ತುಂಬ ಇದ್ದಾರೆ. ಕಲಿಯುವ ಆಸಕ್ತಿ ಬೇಕಷ್ಟೇ. ಈಗೆಲ್ಲ ನಮಗೆ ಆನ್ಲೈನಲ್ಲೇ ಫೆಸಿಲಿಟೀಸ್ಗಳು ಇದ್ದಾವೆ. ಹೀಗಾಗಿ ಅಲ್ಲಿ ಕಲಿತ್ರೆ ಆಗುತ್ತಾ, ಅದು ಬೇರೆ ವಿಚಾರ. ಶ್ರದ್ಧೆ ಇದ್ದರೆ ಏಕಲವ್ಯನ ಹಾಗೆ ಗುರು ಹತ್ರಕ್ಕೆ ಹೋದ್ನಾ, ಹಾಗೆ ನೋಡ್ಕೊಂಬರ್ಬೇಕು ನಾವು. ಇಲ್ಲಾಗತ್ತಾ ಎಲ್ಲೂ ಶ್ರದ್ಧೆ ಬೇಕು ಮುಖ್ಯ. ಅಟ್ಲೀಸ್ಟ್ ಆಗ್ತಾ ಇದೆಯಲ್ಲ, ಆನ್ಲೈನಲ್ಲಿ ಬಂದು ಕಲ್ತ್ಬಿಟ್ರೆ, ಹೇಳ್ಕೊಂಡು ಬಿಟ್ಟರೆ ಆಗಿಬಿಡುತ್ತಾ. ಈ ಥರದ ಒಂದು ಗುರುಮುಖ ಏನಿರಬೇಕು, ಸಾಮೀಪ್ಯ ಇರಬೇಕು, ಇದೆಲ್ಲ ಹೌದು, ಇಲ್ಲ ಅಂತ ಹೇಳಲ್ಲ. ಆದರೆ ಈಗಿನ ವ್ಯವಸ್ಥೆ, ಈಗಿನ ಕಾಲ ಪ್ರಪಂಚದಲ್ಲಿ ಇದೆಲ್ಲ ಅವಕಾಶಗಳಿದ್ದಾಗ ಶ್ರದ್ಧೆ ಒಂದಿದ್ದರೆ ಸಾಕಾಗತ್ತೆ. ಏಕಲವ್ಯ ಮಾಡಿದ್ದಾದರೂ ಅದೇ ತಾನೇ. ಗುರುವೆಲ್ಲಿದ್ದ? ಪ್ರಚಂಡ ಅರ್ಜುನನಿಗಿಂತಲೂ ಪ್ರಚಂಡವಾದ ಬುದ್ಧಿ ಬಂತವನಿಗೆ, ವಿದ್ಯೆ ಕರಗತವಾಯಿತು. ಹೇಗೆ ಶ್ರದ್ಧೆ ಒಂದು ಮೂರ್ತಿಯನ್ನು ಇಟ್ಕೊಂಡು ಮಾಡಲಿಕ್ಕಾಯಿತು. ಅದೇ ಅದರ ಪ್ರತೀಕವಾಗಿ ಇದ್ದಾವೆ ಈಗ ಆನ್ಲೈನ್ ಕ್ಲಾಸ್ಗಳು. ಹೀಗಾಗಿ ಶ್ರದ್ಧೆ ಬೇಕು ಬಹಳ ಮುಖ್ಯವಾಗಿ. ನೀವು ಯಾವುದನ್ನಾದರೂ ಹೇಳಿ, ಈ ರೀತಿಯಲ್ಲಿ ಬಂದಾಗ, ಗುರುಮುಖೇನ ಬಂದಾಗ ಅದರ ಮೌಲ್ಯ ಹೆಚ್ಚಾಗುತ್ತೆ, ಶ್ರದ್ಧೆ ಹೆಚ್ಚಾಗುತ್ತೆ, ಮತ್ತು ಅನುಸಂಧಾನಕ್ಕೆ ಆ ಮನಸ್ಸು ಒಂದು ಸ್ಥಿರವಾಗಿ ನಿಲ್ಲುತ್ತೆ. ದೃಢಭಕ್ತಿ ಅಂತೇಳಿ ಹೇಳಿದೆಯಲ್ಲ, ದೃಢವಾಗಿ ಸಂಸ್ಥಾಪ್ಯ ಅಂತ ಹೇಳಿದೆ. ಹೀಗಾಗಿ ಆ ಒಂದು ಸ್ಥಿರತೆ ಬಂದು ನೆಲೆಸುತ್ತೆ ಅವರ ಮುಖೇನ ಬಂದಾಗ, ಮತ್ತು ಸ್ಪಷ್ಟತೆ ಬರುತ್ತೆ. ಹೇಳ್ಕೊಳ್ಳುವಾಗ ಯಾವ ಮಂತ್ರ ಹೇಗೆ ಹೇಳಬೇಕು, ಹೇಗೆ ಉಚ್ಚಾರ ಮಾಡಬೇಕು, ಎಷ್ಟು ಯಾವ ಅಕ್ಷರಕ್ಕೆ ಎಷ್ಟು ಒತ್ತು ಕೊಡಬೇಕು, ಇದೆಲ್ಲ ಮುಖ್ಯವಾಗುತ್ತೆ. ಹರಿಬರಿಯಲ್ಲಿ ಹೇಳ್ಕೊಂಡೆ, ನನಗೂ ಲಲಿತಾ ಸಹಸ್ರನಾಮ ಪಾಠ ಆಗಿದೆ, ನನಗೂ ಉಪದೇಶ ಆಗಿದೆ, ನನಗೂ ಇದೆಲ್ಲ ಮುಖ್ಯವಾಗುತ್ತೆ. ಇದೆಲ್ಲ ಮುಖ್ಯವಾಗಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಎಷ್ಟರ ಮಟ್ಟಿಗೆ ತಲ್ಲೀನರಾಗಿ ಎಷ್ಟು ಪ್ರೀತಿಯಿಂದ ಅಕ್ಷರಗಳಲ್ಲಿ ಲಲಿತೆಯನ್ನು ಕಾಣ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹೀಗಾಗಿ ನೀವು ಈ ಥರ ಕ್ಲಾಸ್ ತೊಗೊಳ್ಳಿ, ತೊಂದರೆ ಇಲ್ಲ. ತಗೊಂಡ್ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕು. ಹಾಗೆ ನೀವು ಹೇಳುವಾಗ ಲಲಿತಾ ಸಹಸ್ರನಾಮ ಪ್ರತಿಯ ಆ ನಾಮಾವಳಿಯಲ್ಲೂ ಲಲಿತೆಯನ್ನು ಕಂಡುಕೊಳ್ಬೇಕು.
ಅದನ್ನು ಕಾಯ ವಾಚ ಮನಸ್ಸ ಅಕ್ಷರದಲ್ಲಿ ಆಕೆಯನ್ನು ಸವಿಯಬೇಕು. ನನಗೆ ಪದೇ ಪದೇ ಭಕ್ತಿ ಈ ಥರದ್ದು ಸೇವೆ ಅಂದ ತಕ್ಷಣ ರಾಮಕೃಷ್ಣರೇ ನೆನಪಾಗ್ತಾರೆ. ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅವರಿಗೆ. ಕಾಳಿ ದರ್ಶನ ಆಗಲಿಲ್ಲ ಅಂದರೆ, ಒಂದು ಪೂಜೆ ಮಿಸ್ ಆಯಿತು, ಒಂದು ಧ್ಯಾನ ಮಿಸ್ ಆಯಿತು, ಇನ್ಯಾರೋ ಬಂದು ಅವರಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಸಮಯ ತಿಂತಾ ಇದೆಯಲ್ಲಯ್ಯ ನೀನು, ನನ್ನ ಸಮಯ ಹಾಳು ಮಾಡ್ತಾ ಇದೆಯಾ ಅಂತ ಸಂಕಟ ಮಾಡ್ಕೊಳ್ತಾ ಇದ್ದರು. ನಾವು ಅವಳ ಸೇವೆಯಲ್ಲಿ ಇಲ್ಲವಲ್ಲ, ಅವಳಿಂದ ಹೊರತಾದವಲ್ಲ, ಅಷ್ಟರ ಮಟ್ಟಿಗೆ ನಾವು ಪತನವಾಗಿಬಿಟ್ವಲ್ಲ ಅಂತ ಚಡಪಡಿಸ್ತಾ ಇದ್ರಲ್ಲ. ಆ ಒಂದು ಪ್ರೀತಿ ಭಕ್ತಿ ಇವುಗಳು ಬೇಕಾಗುತ್ತೆ ಇವರೇ. ಈ ರೀತಿಯಲ್ಲಿ ಈ ದಿವಸ ಆ ಒಂದು ಉತ್ಕಟವಾದ ಒಂದು ಸೇವೆ ಅದನ್ನು ಮಾಡಿದ್ರೆ ಭಗವತಿ ಕೃಪೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಖಂಡಿತ ಇಲ್ಲ. ಆ ರೀತಿಯಲ್ಲಿ ಈ ಒಂದು ಶುಕ್ರವಾರ, ಈ ನವಮಿ, ಈ ಕಾಲ ನಿಮ್ಮನ್ನು ಹಾಗೆ ಭಗವತಿಯ ಕಡೆಗೆ ಸೆಳೆದುಕೊಳ್ಳಲಿ, ಹಾಗೆ ಮಾಡಲಿ ನಿಮ್ಮ ಮನಸ್ಸನ್ನು ಅಂತ ನಾನಾದರೂ ಅಂದ್ಕೋತೀನಿ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನ ಲಲಿತಾ ಪ್ರಾರ್ಥನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮಲ್ಲೇಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/7/1975, ಸಮಯ 4:35 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಲ್ಲೇಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಸಂಬಂಧಿ ಕೇಳಿದಾರಲ್ವ, ಕೆಲಸದ ಬಗ್ಗೆ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದ ಅಧಿಪತಿ ಚೆನ್ನಾಗಿದ್ದಾನೆ, ಪಂಚಮ ಸ್ಥಾನದಲ್ಲಿ, ಒಳ್ಳೆಯದು. ಕುಜನ ಜೊತೆಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ ಗುರುದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಈ ಭುಕ್ತಿ ನಿಮಗೆ ಸ್ವಲ್ಪ ತೊಂದರೆ ಮಾಡುತ್ತೆ. ಕಣ್ಣಿನ ಬಾಧೆ, ಕಾಲಿನ ಬಾಧೆ, ನರ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡೋ ಸಾಧ್ಯತೆ ಇದೆ ಇವರೇ. ಹೀಗಾಗಿ ಒಂದು ರಾಹುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ರಾಹುಗ್ರಹ ಶಾಂತಿ, ಒಂದು ಆಶ್ಲೇಷ ಬಲಿ, ಇವೆರಡೂ ನಿಮ್ಮ ಜಾತಕ ನಿರೀಕ್ಷೆ ಮಾಡುತ್ತೆ, ಅಂದರೆ ನಿಮ್ಮ ಆರೋಗ್ಯ ನಿರೀಕ್ಷೆ ಮಾಡುತ್ತೆ. ಇದನ್ನು ದಯವಿಟ್ಟು ಮಾಡಿಸಿ, ಅನುಕೂಲ ಉಂಟಾಗುತ್ತೆ. ನೀವು ಕೆಲಸದ ಬಗ್ಗೆ ಕೇಳಿದ್ದೀರ, ಕೆಲಸಕ್ಕೆ ತೊಡಕಿಲ್ಲ, ಕೆಲಸದಲ್ಲಿ ಅನುಕೂಲ ಆಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಈ ಶಾಂತಿ ಬೇಕು. ಇದನ್ನು ಮಾಡಿಸಿದ್ರೆ ಆರೋಗ್ಯ ಸದೃಢವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಿಶಾಲ್ ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/6/1999, ಸಮಯ ಮಧ್ಯರಾತ್ರಿ 12:50. ಅವರ ಪ್ರಶ್ನೆ, USA-ನಲ್ಲಿ ಓದ್ತಾ ಇದ್ದೀನಿ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಶಾಲ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ. US ಅಲ್ಲಿದ್ದಾರೆ. ಓಕೆ, ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ರಾಹು ಯುತಿ ಇದೆ. ಆ ಪಂಚಮದ ಅಧಿಪತಿ ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಮುಂದೆ ಬುಧ ನೋಡಿ, 2026 ಏಪ್ರಿಲ್ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಭದ್ರಯೋಗ ಪ್ರಾರಂಭವಾಗುತ್ತೆ. ಭದ್ರಯೋಗ ಸಕುಶಾಗ್ರಬುದ್ಧಿರಮಲೋ ವಿದ್ವಜ್ಜನ ಶ್ಲಾಘಿತೋ, ವಿದ್ವಾಂಸರಿಂದ ಪ್ರಶಂಸೆಗೆ ಒಳಗಾಗ್ತೀರ ಮತ್ತು ಒಳ್ಳೆಯ ಕಾರ್ಯ ಸಾಧನೆ ಉಂಟಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ಮುಂದಿನ ವರ್ಷದಿಂದ ನಿಮಗೆ ಒಂದು ಒಳ್ಳೆಯ ಮೆಟ್ಟಲುಗಳು ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಾ. ಅಲ್ಲಿಯವರೆಗೂ ಸ್ವಲ್ಪ ವೀಕಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ ನಿಮಗೂ. ಯಾರು ಮಾಡಬಾರ್ದು, ಎಲ್ಲರೂ ಅವಶ್ಯಕ, ಯಾರಿಗೆ ಹೇಳೋಕ್ಕೆ ಸಾಧ್ಯ ಇದೆ, ಯಾರಿಗೆ ಕೇಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆ, ಅವರೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗಂತೂ ತುಂಬ ಉಪಕಾರವಾಗುತ್ತೆ ಲಲಿತಾ ಸಹಸ್ರನಾಮ. ತಪ್ಪದೇ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಯಶಸ್ವಿನಿ ಅವರು ಚನ್ನರಾಯಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/2/2009, ಸಮಯ 4:15 4:30 ಬೆಳಗ್ಗೆ. ಅವರ ಪ್ರಶ್ನೆ, CA ಮಾಡಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶಸ್ವಿನಿ ಅವರ ಪ್ರಶ್ನೆ, CA ಮಾಡಬಹುದಾ ಅಂತ ಅವರ ಪ್ರಶ್ನೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಇದ್ದಾನೆ ನಿಮ್ಮ ಜಾತಕದಲ್ಲಿ, ತೃತೀಯದಲ್ಲಿ ಶುಕ್ರ ಇದ್ದಾನೆ. ಇವೆರಡು ತುಂಬ ಒಳ್ಳೆಯದು. ನೀವು ಕೇಳಿದರೆ CA ಆಗುತ್ತಂತ. CAಗೆ ಅವಕಾಶ ಕಡಿಮೆ ಇದೆ. ಬುಧ ಇಲ್ಲಿ ತುಂಬ ಬಲಹೀನ ಮತ್ತು ನವಾಂಶದಲ್ಲಿ ಬುಧ ನೀಚಾಂಶ ತಗೊಂಡಿದ್ದಾನೆ. ಹೀಗಾಗಿ ಕುಜನಿಗೆ ಹೇಳಿರ್ತಕ್ಕಂಥದ್ದು ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಅನ್ನುವ ಹಾಗೆ, ಶುಕ್ರನಿಗೆ ಹೇಳಿರ್ತಕ್ಕಂಥ ಯಾವುದೋ ವಸ್ತ್ರ, ಅಲ್ಲಿ ನೋಡಿ ಈ ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅಲ್ಲಿ ನೀವು ಹಾರ್ಟಿಕಲ್ಚರ್ ಆಗಬಹುದು, ಅಥವಾ ಪುಷ್ಪ ಉದ್ಯಮಕ್ಕೆ ಸಂಬಂಧಿಸಿದ ಹಾಗಾಗಬಹುದು, ಅಥವಾ ಡಿಸೈನಿಂಗ್, ಯಾವುದೋ ಫ್ಯಾಷನ್ ಡಿಸೈನಿಂಗ್ ಇವುಗಳಿಗೆ ಸಂಬಂಧಿಸಿದಾಗ ಆಗಬಹುದು. ಆ ರೀತಿಯಲ್ಲಿ ತುಂಬ ಅನುಕೂಲ ಇದೆ. ಅಲ್ಲಿ ಸಾಧನೆ ಆಗುತ್ತೆ. ಯಾಕಂದರೆ ಕರ್ಮಾಧಿಪತಿ ಶುಕ್ರ ಚೆನ್ನಾಗಿರೋದ್ರಿಂದ ಆ ರೀತಿ ಪ್ರಯತ್ನ ಮಾಡಿ. ಸ್ಟಿಚಿಂಗು, ಕಾಸ್ಟ್ಯೂಮು ಇವುಗಳಿಗೆ ರಿಲೇಟ್ ಆಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ.
ಅಫ್ಕೋರ್ಸ್ ಪಾಪ ನೀವು ಅಪೇಕ್ಷೆ ಮಾಡ್ತಾ ಇರೋದೊಂದು, ಬಟ್ ಇಲ್ಲಿ ಬಲ ಇರೋದು ಮತ್ತೊಂದು. ಈಗ ಯಾವುದು ಬಲ ಇದೆಯೋ ಅದು ಮುಂದುವರೆದ್ರೆ, ಯಾಕೆ ನಿಮಗೆ ಮುಂದೆ ಶುಕ್ರನ ಕಾಲ ಶುರುವಾಗುತ್ತೆ 2032ರಿಂದ, ಅಲ್ಲಿಂದ ತುಂಬ ಚೆನ್ನಾಗಿದೆ ನಿಮ್ಮ ಜೀವನ. ಹೀಗಾಗಿ ಆ ಡಿಸೈನಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ತಗೊಳ್ಳಿ, ತುಂಬ ಚೆನ್ನಾಗಿರ್ತೀರ, ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಸ್ವಂತ್ ಅವರು ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/9/1997, ಸಮಯ 7:45 ಬೆಳಗ್ಗೆ. ಅವರ ಪ್ರಶ್ನೆ: 6 ವರ್ಷದಿಂದ CA ಎಕ್ಸಾಮ್ ಬರಿತಾ ಇದ್ದೀನಿ, ಇನ್ನೂ ಸಹ ಕ್ಲಿಯರ್ ಆಗಿಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಜಶ್ವಂತ್ ಅವರ ಪ್ರಶ್ನೆ, CA ಬರಿತಾ ಇದ್ದಾರೆ ಆದರೆ ಆಗ್ತಾ ಇಲ್ಲ ಅಂತ. ನೋಡೋಣ, ಜಾತಕ ನೋಡೋಣ. ನೋಡಿ ಈಗಷ್ಟೇ ಒಬ್ಬರಿಗೆ ಬುಧನ ಬಲ ಬೇಕಾಗುತ್ತೆ ಅಂತ ಹೇಳಿದೆ. ನಿಮ್ಮ ಜಾತಕದಲ್ಲೂ ಹಾಗೆ, ನಿಮ್ಮದು ಕನ್ಯಾ ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಬುಧ ತುಂಬ ಅಲ್ಲಿ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ. ಬುಧನಿಗೆ ಯಾವ ಕ್ಷೇತ್ರ ಬಲ ಅದಿಲ್ಲದಾಗ ಆ ಬಲ ಬೇಕು, ಆ ಬಲ ಇದ್ದಾಗ CAನಲ್ಲಿ ಮಾಡಬಹುದು. ಅದಿಲ್ಲ ಅಂದಾಗ ಕಷ್ಟವಾಗುತ್ತೆ. ಇದನ್ನೇ ಅವ್ರಿಗೂ ಪಾಪ ಈ ಹಿಂದಿನವ್ರಿಗೂ ಹೇಳಿದ್ದು ನಾನು. ಇಲ್ಲಿ ಗುರುವು ಕೂಡ, ಬುಧ ಎರಡು ಬಲ ಇದ್ದುಬಿಟ್ರೆ ತುಂಬ ಚೆನ್ನಾಗಾಗುತ್ತೆ, ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಆದರೆ ಇಲ್ಲಿ ಹಾಗಿಲ್ಲ, ಫೈನಾನ್ಸ್ ಮಿನಿಸ್ಟ್ರೇ ಆಗಿಬಿಡಬಹುದು. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ತಮಗೆ ಬುಧನ ಕಾಲ ನಡೀತದೆ. ಆ ಬುಧನೇ ವೀಕ್ ಆಗಿದ್ದಾರೆ. ನಿಮಗೆ ಏನು ಮಾಡೋದು, ಪರಿಶ್ರಮ ಬೇಕಾಗುತ್ತೆ. ಇವಾಗ ನಾನೇನು ಬಿಟ್ಟುಬಿಡಲ ಅಂತ ಅನ್ನೋಕ್ಕಾಗಲ್ಲ, ಶ್ರಮ ಹೆಚ್ಚಾಗುತ್ತೆ. ಯಾವಾಗ ಗ್ರಹಗಳ ಬಲ ಇರಲ್ವೋ ಆಗ ನಾವು ಪರಿಶ್ರಮ ನೋಡಿ. 10 ಸಲ ಓದುವವರು 100 ಸಲ ಓದಬೇಕಾಗುತ್ತೆ. ಮನಸ್ಸನ್ನೆಲ್ಲ ಅಲ್ಲಿ ಮಗ್ನ ಮಾಡಬೇಕು. ಯಾಕೆ ಓದ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ. ಹೀಗಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ. ಏನನ್ನ ಕಷ್ಟ, ಗಣಿತವೇ ಕಷ್ಟ ಪಾಪ. ಈಗಿನವರಿಗೆ ಅದು ಸುಲಭ ಅಂತ ನಾನು ಕೇಳ್ಪಟ್ಟೆ, ಹಿಂದೆ ಭಾಳ ಕಷ್ಟ ಇತ್ತು, ಈಗ ಆಗಿಲ್ಲ ಅಂತಿದೆ. ಇದಕ್ಕೇನು ದೈವಾನುಗ್ರಹ ಬೇಕಾಗುತ್ತೆ. ಹೀಗಾಗಿ ವಿಷ್ಣು ಸನ್ನಿಧಾನದಲ್ಲಿ ಒಂದು ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ ಪ್ರತಿ ಬುಧವಾರ ಆ ಪ್ರಸಾದ ತಗೊಳ್ಳಿ ನೋಡಿ. ಅದರಿಂದ ನಿಮಗೆ ಒಂದು ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ. ಮತ್ತು ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಪಂಚಮಾಧಿಪತಿ ಅವನೇ ಆಗಿದ್ದಾನೆ. ಹೀಗಾಗಿ ಆಂಜನೇಯ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ಇವೆರಡು ಮಾಡಿ ನೋಡಿ, ಬರೀತೀರ, ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರೋಹನ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/8/1992, ಸಮಯ 10:04 ರಾತ್ರಿ. ಅವರ ಪ್ರಶ್ನೆ: MBA ಆಗಿದೆ, ಆದರೆ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೇ ಇರೋದು ಸರಿನಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೋಹನ್ ಅವರ ಪ್ರಶ್ನೆ, ಅವರು ಒಂದು ಫೈನಾನ್ಸ್ ಫೀಲ್ಡಲ್ಲಿದ್ದಾರಲ್ವಾ, ಅದು ಅಲ್ಲೇ ಮುಂದುವರಿಯೋದು ಅಥವಾ ಬೇಡ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ನಡೀತಾ ಇರೋದು ರಾಹು ದಶೆಯಲ್ಲಿ. ಈಗ ತಮಗೆ ಶನಿ ಭುಕ್ತಿಯೇ ನಡೀತಾ ಇದೆ. ಬುಧನ ಮುಂದೆ ಪ್ರಾರಂಭವಾಗುತ್ತೆ. ಬುಧನೂ ಚೆನ್ನಾಗಿದ್ದಾನೆ. ಈಗ ಇರತಕ್ಕಂತಹ ಸ್ಥಿತಿ ತುಂಬ ಚೆನ್ನಾಗೇ ಇದೆ ಮತ್ತು ನಿಮಗೆ ತೊಂದರೆ ಆಗೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ನೀವು ಪ್ರಯತ್ನ ಬೇರೆ ಕಡೆ ಮಾಡಿದ್ರೂ ತೊಂದರೆ ಅಂತೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಈಗ ಸ್ವಲ್ಪ ಪರಿಶ್ರಮ ಕಾರಣ ಏನಪ್ಪ ಅಂದರೆ ಗೋಚಾರದಲ್ಲಿ ಶನೈಶ್ಚರ ಸ್ವಲ್ಪ ಬೇಗ ಬಂದಿದ್ದಾನೆ. ಹೀಗಾಗಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಇರ್ತದೆ. ಆದಾಯ ಕಡಿಮೆ, ಪರಿಶ್ರಮ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಬನ್ನಿ, ಶನೈಶ್ಚರ ಪ್ರಾರ್ಥನೆ ಮಾಡಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಬುಧನ ಜೊತೆಗೆ ಈ ದಿವಸ ಮಾಂದಿ ಬುದ್ಧಿಯಾಗಿದೆ. ಕರ್ಕಟಕ ರಾಶಿಯಲ್ಲಿ ಕುಜ ಮತ್ತು ಕೇತುಗಳು ಒಟ್ಟಾಗಿದ್ದಾರೆ. ಕುಜವತ್ ಕೇತು ಅಂತಲೇ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅವರಿಬ್ಬರು ಒಂದೇ ಕಡೆ ಇದ್ದಾರಲ್ಲ ಸಿಂಹರಾಶಿಯಲ್ಲಿ. ಚಂದ್ರ ಇನ್ನೂ ತುಲಾ ರಾಶಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ರಾಹು ಹಾಗೂ ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಚಂದ್ರನ ಬಲ ನೋಡಿ ತುಂಬ ಚೆನ್ನಾಗಿರೋದ್ರಿಂದ, ಶುಕ್ಲಪಕ್ಷ ನವಮಿ ಅಂದರೆ ಚಂದ್ರದ ಪುಷ್ಟಿದಾಯಕ ಅಂತ. ಹೀಗಾಗಿ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಹಾಲು ಹೈನು ಕ್ಷೇತ್ರ, ಚಂದ್ರ ನೀರಿಗೆ ಸಂಬಂಧಿಸಿರ್ತಕ್ಕಂಥವನು, ರಸ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥವನು, ಪದಾರ್ಥಗಳಿಗೆಲ್ಲ ಸಂಬಂಧಿಸಿರ್ತಕ್ಕಂಥವನು. ಹೀಗಾಗಿ ಅವರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ರಸ ವ್ಯಾಪಾರ, ದ್ರವ ವ್ಯಾಪಾರ ಈ ಕ್ಷೇತ್ರದಲ್ಲಿರೋರಿಗೆಲ್ಲ ಉತ್ಕೃಷ್ಟವಾಗಿರುತ್ತದೆ. ಹೂವಿನ ವ್ಯಾಪಾರ ಇದೆಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ದೃಢವಾಗೋದು, ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ, ಹುಷಾರು. ಮತ್ತು ಬಂಧುಗಳ ವಿಚಾರದಲ್ಲಿ ಬುಧನ ಜೊತೆಗೆ ಮಾಂದಿ ಸೇರಿದಾಗ ಬಂಧುಗಳಲ್ಲಿ ವಿರೋಧ ಬರುತ್ತದೆ. ಅದರಲ್ಲೂ ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರು.
ಅವ್ರ ಜೊತೆ ವ್ಯವಹಾರ, ಇನ್ನೇನು ಸೈಟು ಮನೆ ಇತ್ಯಾದಿ ವ್ಯವಹಾರಗಳು ಅವ್ರಿಗೆ ಒಪ್ಪಿಸ್ಬಿಟ್ಟಿರ್ತೀರ. ಅದು ಏನಾಗುತ್ತೆ, ತಕರಾರಾಗುತ್ತೆ. ನಾನು ಎಲ್ಲ ಕೆಲಸ ಮಾಡಿದೆ, ನೀನು ಅದರ ಕಡೆ ಗಮನ ಹರಿಸ್ದ್ಯಾ, ನಾನು ನೋಡಿಕೊಂಡ್ರು ನನ್ನೇ ನಿಂದಿಸ್ದೆ, ಈ ಥರದ್ದೆಲ್ಲ ಮಾತುಗಳು ಬಂದುಬಿಡ್ತವೆ. ಬಹಳ ಎಚ್ಚರಿಕೆ ಬೇಕು ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲೂ ಕೂಡ. ಅವನು ಸ್ನೇಹಕ್ಕೂ ಅಧಿಪತಿ, ಹೀಗಾಗಿ ಬಹಳ ಎಚ್ಚರಿಕೆ ವಹಿಸಿ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಕೊರಳು ಅಂತೂ ಆ ಭಾಗ ಫುಲ್ ಹುಷಾರಾಗಿರಬೇಕು. ಇನ್ನು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಮಾತಿನ ಸೌಕರ್ಯ, ಮಾತಿನ ಬಲ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸಾಧ್ಯತೆ ಇದೆ, ಹುಷಾರು. ಮತ್ತು ಈ ದಿವಸ ಸಂಗಾತಿಯ ಸಹಕಾರ, ಅವರ ಒಂದು ಅನುಕೂಲ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ದ್ವಿತೀಯದಲ್ಲಿ ಬುಧ ಮಾಂದಿ ಸೇರಿದಾಗ ಮಾತು ಒರಟಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ವಿಚಾರದಲ್ಲಿ ಹುಷಾರಾಗಿ. ವಿದ್ಯಾರ್ಥಿಗಳಿಗೆ ತೊಡಕು, ಯಾವುದೋ ಗಲಾಟೆ ಘರ್ಷಣೆ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ, ಬುದ್ಧಿಯೆಲ್ಲ ಅಂಥದಕ್ಕೆ ವಿನಿಯೋಗ ಆಗಿಬಿಡುತ್ತೆ, ಹುಷಾರು. ಇನ್ನು ಕೆಲಸ ಕಾರ್ಯಗಳಲ್ಲಿ ವೃತ್ತಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಅದರಲ್ಲಿ ಸಂಶಯ ಇಲ್ಲ. ನೀವು ದಿವಸ ಪಂಚಮದಲ್ಲಿ ಇದಾನಲ್ಲ ಚಂದ್ರ, ಅದು ತುಂಬ ಒಳ್ಳೆಯದು. ಬುದ್ಧಿ ಒಂದು ಕಡೆ ನಿಮಗೆ ಮಾತು ಹೋಗಬಹುದು, ಆದರೆ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ, ಹೀಗಾಗಿ ಡಿಸಿಷನ್ಸ್ ತೊಗೊಳ್ಳುವಾಗ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ನೀವು ಕೂಡ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಚರ್ಮ ಸಂಬಂಧಿ ತೊಂದರೆಗಳು, ಪಾದಗಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಬೇಕು. ಉಳಿದ ಹಾಗೆ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಸ್ನೇಹಿತರಿಂದ ಸಹಕಾರ, ಬಂಧುಗಳಿಂದ ಸಹಕಾರ, ತಾಯಿ ವಾತ್ಸಲ್ಯ ಹೆಚ್ಚಾಗುತ್ತೆ, ತಾಯಿ ಮಮತೆ, ಅದು ಅವರಿಬ್ಬರ ಏನು ತಾಯಿ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಹಳ್ಳಿಗಳಲ್ಲಿ ಒಳ್ಳೆಯ ಹಿತವಾದ ವಾತಾವರಣ ಇರ್ತದೆ, ಒಂದು ಸಂಭ್ರಮ, ಒಂದು ರೀತಿಯ ಒಂದು ಸಂತೋಷದ ವಾತಾವರಣ, ಕೂಟ ಅಂಥದ್ದೊಂದು ಏರ್ಪಾಡಾಗುತ್ತೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ತಪ್ಪದೇ ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಬಂಧುಗಳಿಂದಾಗಿ, ಆಪ್ತರಿಂದಾಗಿ, ಸ್ನೇಹಿತರಿಂದಾಗಿ ಅತಿಯಾದ ವ್ಯಯ, ಯಾಕಾದರೂ ಜೊತೆಗೂನೋ ಅನ್ನುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಇನ್ನು ಈ ದಿವಸ ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ, ಅದರಲ್ಲೂ ಸಹೋದರಿಯರು ತುಂಬ ಸಹಕಾರ, ಹೆಲ್ಪ್ ಮಾಡ್ತಾರೆ. ನಿಮ್ಮ ಕಷ್ಟ ಏನು ಅರ್ಥ ಮಾಡ್ಕೊಂಡು ಅವರೇ ಮುಂದೆ ಬಂದು ಸಹಾಯ ಮಾಡಿಬಿಡ್ತಾರೆ, ಆ ಥರದ್ದು ಒಂದು ಅನುಕೂಲ ಇದೆ. ಕೆಲಸದಲ್ಲಿ ಅನುಕೂಲ ಇದೆ, ಅದರಲ್ಲಿ ಸಂಶಯ ಇಲ್ಲ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಈ ದಿವಸ ನಿಮಗೆ ಕುಟುಂಬದಲ್ಲಿ ಹೆಚ್ಚಿನ ಮಾನ್ಯತೆ, ಸ್ತ್ರೀಯರಿಗೆ ಹಣಕಾಸಿನ ಬಲ ಸೂಚಿಸ್ತಾ ಇದೆ. ಮಾತಿನ ಬಲವೂ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಜೊತೆಗೆ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಘು ಬಗೆಯ ಚಟುವಟಿಕೆಯ ವ್ಯಾಪಾರ, ಹಣಕಾಸಿನ ಸಮೃದ್ಧಿ ಸೂಚಿಸ್ತಾ ಇದೆ. ಎಲ್ಲ ರೀತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಈ ದಿವಸ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ, ಲಲಿತಾರಾಧನೆ ಮಾಡಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲವೂ ಇದೆ, ತೊಡಕುಗಳೂ ಇದೆ, ಹೀಗಾಗಿ ಹುಷಾರಾಗಿರಿ. ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ಸಹೋದ್ಯೋಗಿಗಳಿಂದ ಅಸಹಕಾರ ಸೂಚಿಸ್ತಾ ಇದೆ. ಹೀಗಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ದಿವಸ ಸಂಗಾತಿಯ ಸಪೋರ್ಟು, ಸಹಕಾರ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ದಿವಸ ಮುಖ್ಯವಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲದ ವಾತಾವರಣ ಇದೆ. ಈ ವೃತ್ತಿಯಲ್ಲಿನ ತೊಡಕಿನ ನಿವಾರಣೆಗೆ ತಪ್ಪದೇ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಪರಿಶ್ರಮ ಜಾಸ್ತಿ ಇರ್ತದೆ. ನೀವು ಶ್ರಮ ಅಲ್ಲದೆ ದೈವವೂ ಯಾವುದೋ ಒಂದು ಶ್ರಮ ಕೊಟ್ಬಿಡುತ್ತೆ. ಬೇಕಿತ್ತ ನನಗೆ ಈ ಸಂದರ್ಭ ಬರೋದು ಬೇಕಿತ್ತ, ಅಥವಾ ಇನ್ನೇನೋ ಆ ಕೆಲಸ ಕೈ ಹಾಕಬೇಕು, ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ ನಿಮಗೆ ಆಲೋಚನೆ. ಸ್ತ್ರೀಯರಿಗಂತೂ ಪರಿಶ್ರಮ ಜಾಸ್ತಿ, ಮನೆಯಲ್ಲೂ ಕೆಲಸ, ಹೊರಗೂ ಕೆಲಸ, ಓಡಾಟ, ಇನ್ಯಾವುದೋ ಒಂದು ಜವಾಬ್ದಾರಿ, ದೊಡ್ಡವರು ಇನ್ನೇನೋ ಒಂದು ಹೇಳ್ಬಿಟ್ಟಿರ್ತಾರೆ, ಆ ಕೆಲಸನ ಒಂಚೂರು ಮಾಡಿಕೊಡು ಅಂತ, ಅದು ಹೀಗೆ ಕೆಲಸದ ಒತ್ತಡ ಅತಿ ಆಗಿಬಿಡುತ್ತೆ. ಇನ್ನು ಈ ದಿವಸ ತಂದೆ ಮಕ್ಕಳಲ್ಲಿ ನೋಡಿ ಮನಸ್ತಾಪ ಇದೆ, ಬೌದ್ಧಿಕ ಚರ್ಚೆ, ವಾದ, ಘರ್ಷಣೆ ಇವುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರಾಗಿರಿ. ಆದರೆ ದಾಂಪತ್ಯದಲ್ಲಿ ಅನುರಾಗ ಇದೆ,
ಪ್ರೀತಿ ವಿಶ್ವಾಸಗಳು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ನಷ್ಟಗಳನ್ನು ಸೂಚಿಸ್ತಾ ಇದೆ. ಆ ಅಧಿಪತಿ ಜೊತೆಗೆ ಮಂದಿ ಇದ್ದಾಗ ಕ್ಲಿಷ್ಟ ವಾತಾವರಣ ಎದುರಿಸ್ತೀರ, ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಅನುಕೂಲ ವಾತಾವರಣ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಲಾಭ ಇದೆ ಈ ದಿವಸ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಆದರೆ ಕೆಲಸ ಮತ್ತು ಮುಖ್ಯವಾಗಿ ಈ ಬಂಧುಗಳ ಜೊತೆಗೆ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ. ಪರಸ್ಪರ ಸಹಕಾರ ಸಿಗುತ್ತೆ. ಸ್ತ್ರೀಯರಿಗಂತೂ ಗೌರವ, ಸ್ಥಾನಮಾನ, ಮಾನ್ಯತೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ವಿರೋಧ ಬರೋ ಸಾಧ್ಯತೆ ಜಾಸ್ತಿ. ಸ್ವಲ್ಪ ಈ ಇಂಟೆಲೆಕ್ಚುಯಲ್ ಘರ್ಷಣೆಗಳು ಅದಿದೆ. ನಾನೇ ಬುದ್ಧಿವಂತೆ ಈ ಥರದೊಂದು ಸಮಸ್ಯೆ, ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಹುಷಾರು. ಇದರ ಹೊರತಾಗಿ ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತಕರಾರುಗಳು, ತಗಾದೆಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಎಚ್ಚರವಾಗಿರಿ. ಉಳಿದಾಗಿ ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಮಕ್ಕಳಿಂದ ಈ ದಿವಸ ತುಂಬ ಸಹಾಯ, ಅವರ ಒಂದು ವಿದ್ಯೆ ಮತ್ತೊಂದು ಅದು ನಿಮಗೆ ಪ್ರಶಂಸೆ ಕೊಡುತ್ತೆ, ಗೌರವ ತಂದು ಕೊಡುತ್ತೆ. ಪ್ರಾರ್ಥನೆಗೆ ತಪ್ಪದೇ ವಿಷ್ಣು ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ. ವಿಷ್ಣುವಿಗೆ ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು, ಅದೊಂದು ನಿಮಗೆ ತೊಂದರೆ. ಉಳಿದ ಹಾಗೆ ನಿಮಗೆ ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಈ ದಿವಸ ಶುಕ್ರವಾರ ಯಾರು ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮತ್ತೊಂದು ಕರೆದ್ರೆ ಅದಕ್ಕೆ ಹೋಗಿ ಬರತಕ್ಕಂಥದ್ದು, ಈ ಥರದ್ದು ಒಂದು ವಾತಾವರಣ. ಮತ್ತು ವೃತ್ತಿಯಲ್ಲೂ ಅನುಕೂಲದ ವಾತಾವರಣ, ಬುದ್ಧಿಬಲ ಚುರುಕಾಗಿರುತ್ತದೆ. ಸ್ನೇಹಿತರು, ಬಂಧುಗಳಿಂದ ತುಂಬ ವಿಶೇಷವಾದ ಅನುಕೂಲ ಇದೆ, ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಬುದ್ಧಿ ಚುರುಕಾಗಿರುತ್ತದೆ ಈ ದಿವಸ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟವನ್ನು ಸೂಚಿಸ್ತಾ ಇದೆ. ಒಳ್ಳೆಯದಕ್ಕೆ ಅತಿಯಾದ ನಷ್ಟ ಆಗೋಯ್ತೇನೋ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಫಲವನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರಾಗಬಹುದು. ಚೆನ್ನಾಗೇ ಇರ್ತೀರ, ಇದ್ದಕ್ಕಿದ್ದ ಹಾಗೆ ನಾನು ಸ್ವಲ್ಪ ವ್ಯತ್ಯಾಸ, ಆ ಲಕ್ಷಣ ಇದೆ ಈ ದಿವಸ. ಹೀಗಾಗಿ ತಪ್ಪದೇ ದುರ್ಗಾ ಕವಚ ಅಥವಾ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಾಂತಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಸ್ವಲ್ಪ ಶಾಂತವಾಗಿರ್ತೀರ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.